ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಮಾಡಿಸಿರ್ತಕ್ಕಂತಹ KGID ಪಾಲಿಸಿಯನ್ನು HRMS ನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅಂತಕ್ಕಂತಹ ಸಂಪೂರ್ಣವಾದ ವಿವರಗಳನ್ನು ಇಲ್ಲಿ ನೀಡ್ತಾ ಹೋಗಿದ್ದೇನೆ. ನಾವು HRMS ನಲ್ಲಿ ಲಾಗಿನ್ ಆದ ನಂತರ ಪೇರೋಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಇನ್ಶೂರೆನ್ಸ್ ಡೀಟೇಲ್ ಅನ್ನ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ನೌಕರರ KJD ನಂಬರ್, ಎಂಪ್ಲಾಯಿಯವರ ಹಳೆಯ ಮೊದಲ KJD ನಂಬರನ್ನು ಎಂಟರ್ ಮಾಡಬೇಕು. ಇಲ್ಲಿ KJD ನಂಬರ್ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಗೆಟ್ ಪಕ್ಕದಲ್ಲಿ ಸರ್ಚ್ ಅಂತಕ್ಕಂಥ ಆಪ್ಷನ್ ಇದೆ. ನಿಮಗೆ ಗೊತ್ತಿದ್ದಾಗ ಗೆಟ್ ಕೊಡ್ತೀರಾ, ಇಲ್ಲಾಂದ್ರೆ ಸರ್ಚ್ ಸಹ ಮಾಡಬಹುದು. ಸರ್ಚ್ ಅನ್ನು ಕ್ಲಿಕ್ ಮಾಡಿ ನೌಕರರ ಹೆಸರಿನ ಮೊದಲ 3 ಅಕ್ಷರವನ್ನು ಟೈಪ್ ಮಾಡಿ ನಾವು ಸರ್ಚ್ ಕೊಟ್ಟಾಗ ಆ ಒಂದು KJD ನಂಬರ್ ಬರುತ್ತೆ. ಸೆಲೆಕ್ಟ್ ಮಾಡಿಕೊಂಡಾಗ ಆ ನೌಕರರ ಒಂದು KJD ನಂಬರ್ ಬಂದಿರುತ್ತೆ. ಗೆಟ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೌಕರರ ಹೆಸರಿನ ಹಿಂದ್ಗಡೆ ಪ್ಲಸ್ ಸಿಂಬಲ್ ಇರುತ್ತೆ. ಆ ಪ್ಲಸ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ನಾವು KJD ಅನ್ನ ನಾವು ಸೆಲೆಕ್ಟ್ ಮಾಡಬಹುದು. ಅಥವಾ ಇಲ್ಲಿ ಅಪ್ರೂವಲ್ ಲಿಸ್ಟ್ ಇದೆ. ಈಗ ಆಲ್ರೆಡಿ ಅಪ್ರೂವ್ಡ್ ಆಗಿರ್ತಕ್ಕಂತಹ ಇನ್ಶೂರೆನ್ಸ್ ಡೀಟೇಲ್ಸ್ ಅನ್ನ ಈ ಅಪ್ರೂವ್ಡ್ ಅನ್ನ ಕ್ಲಿಕ್ ಮಾಡಿದಾಗ ನಾವು ನೋಡಬಹುದಾಗಿರುತ್ತೆ. ಹೊಸದಾಗಿ ಮಾಡಿರ್ತಕ್ಕಂಥ KGID ಅನ್ನ ನಾವು ಇಲ್ಲಿ ಎಂಟರ್ ಮಾಡಲು ನೌಕರರ ಹೆಸರಿನಿಂದ ಇರತಕ್ಕಂಥ ಪ್ಲಸ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಅಲೋವೆನ್ಸ್ ನೇಮ್ KGID ಡಿಪಾರ್ಟ್ಮೆಂಟ್ ನೇಮ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಾವು ಪಾಲಿಸಿ ನಂಬರ್ ಅನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಪಾಲಿಸಿ ನಂಬರ್ ಅನ್ನ ಕೊಡಬೇಕು. ನಂತರ ಸಮ್ ಅಶ್ಯೂರ್ಡ್, ಎಷ್ಟು ಸಮ್ ಆಗಿದೆ ಟೋಟಲ್ ಒಂದು ಸಮ್ ಅಶ್ಯೂರ್ಡ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಸಮ್ ಅಶ್ಯೂರ್ಡ್ ಅನ್ನ ಕೊಟ್ಟ ನಂತರ ಪ್ರೀಮಿಯಂ ಅಮೌಂಟ್, ಪ್ರತಿ ತಿಂಗಳು ಕಟಾವಣೆ ಮಾಡಬೇಕಾಗಿರ್ತಕ್ಕಂಥ ಪ್ರೀಮಿಯಂ ಅಮೌಂಟ್ ಅನ್ನ ಎಂಟರ್ ಮಾಡಬೇಕು. ಅದಾದ ನಂತರ ಆ KJD ಬಾಂಡ್ ನಲ್ಲೇ ಫ್ರಮ್ ಡೇಟ್ ಅನ್ನ ಕೊಟ್ಟಿರ್ತಾರೆ. ಆ ಫ್ರಮ್ ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫ್ರಮ್ ಡೇಟ್ ಕೊಟ್ಟ ನಂತರ ಟು ಡೇಟ್ ಸಹ ಅಲ್ಲಿ ನೀಡಿರ್ತಾರೆ. ಟು ಡೇಟ್ ಅನ್ನ ನಾವು ಎಂಟರ್ ಮಾಡಬಹುದು ಅಥವಾ ಹಾಗೆ ಅದನ್ನ ನಾವು ಬಿಡಬಹುದಾಗಿರುತ್ತೆ. ಇಲ್ಲಿ ಟು ಡೇಟ್ ಎಂಟರ್ ಮಾಡಬೇಕಾದ್ರೆ ನಾವು ಸರಿಯಾಗಿ ನೋಡಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ನಾವು ಡೈರೆಕ್ಟ್ ಆಗಿ ಟೈಪ್ ಸಹ ಮಾಡಬಹುದಾಗಿರುತ್ತೆ. ಟು ಡೇಟ್ ಇದುವರೆಗೂ ಯಾವುದೇ KJD ಬಾಂಡ್ಗಳಿಗೆ ಟು ಡೇಟ್ ಅನ್ನ ಎಂಟರ್ ಮಾಡಿರೋದಿಲ್ಲ. ಈಗ ನಮಗೆ ಟು ಡೇಟ್ ಕೊಟ್ಟಿರ್ತಾರೆ. ಈಗ ಬರ್ತಕ್ಕಂಥ ಹೊಸ ಬಾಂಡ್ಗಳಲ್ಲಿ ಟು ಡೇಟ್ ಅನ್ನ ಡೇಟ್ ಕೊಟ್ಟಿರೋದಿಲ್ಲ, ಮಂತ್ ಅಂಡ್ ಇಯರ್ ಅನ್ನ ಕೊಟ್ಟಿರ್ತಾರೆ. ನಾವು ಅಲ್ಲಿ ಆ ಮಂತ್ಗೆ 1 ಅಂತ ಸೇರಿಸಿ ಆ ಒಂದು ಡೇಟ್ ಅನ್ನ ಟೈಪ್ ಮಾಡಬಹುದು ಅಥವಾ ಕ್ಯಾಲೆಂಡರ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಅಲ್ಲಿ ಕೊನೆಯಲ್ಲಿ ನೀಡಿರ್ತಕ್ಕಂಥ ಆಡ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆಡ್ ಅನ್ನ ಕ್ಲಿಕ್ ಮಾಡಿದಾಗ ಈ ಒಂದು ರೆಕಾರ್ಡ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕಾಗುತ್ತೆ. ನಾವು ಆಡ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ಈಗ ಇಲ್ಲಿ ನೋಡಿ ಆಲ್ರೆಡಿ ದಿಸ್ ಪಾಲಿಸಿ ನಂಬರ್ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಈಗ KJID ಮತ್ತೆ HRMS ಆನ್ಲೈನ್ ಇರೋದ್ರಿಂದ ಅಲ್ಲಿ KJID ನಮ್ಮ ಬಾಂಡ್ ಕ್ರಿಯೇಟ್ ಆದ ಕೂಡಲೇ HRMSಗೆ ಆಟೋಮೆಟಿಕಲಿ ಆಡ್ ಆಗಿರುತ್ತೆ. ಅಕಸ್ಮಾತ್ ಅದು ಆಡ್ ಆಗಿಲ್ಲ ಅಂದಾಗ ನಾವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ಇದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಅಪ್ರೂವ್ಡ್ ಲಿಸ್ಟ್ ಅನ್ನು ನಾವು ಚೆಕ್ ಮಾಡಿದಾಗ ನಮಗೆ ಅದರ ಮಾಹಿತಿ ಸಿಗುತ್ತೆ. ನೋಡಿ, ಇಲ್ಲಿ ನನಗೆ ಅಪ್ರೂವ್ಡ್ ಲಿಸ್ಟ್ ಅನ್ನ ಚೆಕ್ ಮಾಡ್ತೇನೆ. ಅಪ್ರೂವ್ಡ್ ಲಿಸ್ಟ್ ಅನ್ನು ಚೆಕ್ ಮಾಡಿ ಎಂಪ್ಲಾಯ್ ನೇಮ್ ಹಿಂದ್ಗಡೆ ಇರತಕ್ಕಂಥ ಪ್ಲಸ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿದಾಗ ನಾನು ಈಗ ಏನು ಹೊಸದಾಗಿ ಮಾಡಿರ್ತಕ್ಕಂಥ KJID ಮ್ಯಾನ್ಯಲ್ ಎಂಟ್ರಿ ಕೊಡ್ತಾ ಇದ್ದೆ ಆ KJID ಆಲ್ರೆಡಿ ಆಟೋಮೆಟಿಕಲಿ ಬಂದಿದೆ, ಆ್ಯಡ್ ಆಗಿದೆ. ಆದ್ದರಿಂದ ಮ್ಯಾನ್ಯಲ್ ಆಗಿ ನಾವು ಎಂಟರ್ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ನೀವು ಮೊದಲೇ ಅಪ್ರೂವ್ಡ್ ಲಿಸ್ಟ್ ಅನ್ನು ಚೆಕ್ ಮಾಡಿದ್ದಲ್ಲಿ ಅದು ಈ ಮಾಡಿಸಿರ್ತಕ್ಕಂಥ ಹೊಸ ಪಾಲಿಸಿಯನ್ನು ನೋಡಬಹುದು. ಮತ್ತೆ ಅಲ್ಲಿ ಟು ಡೇಟ್ ಏನಾದರೂ ಎಂಟರ್ ಮಾಡಬೇಕಾಗಿದ್ದಲ್ಲಿ ಎಡಿಟ್ ಅನ್ನ ಕ್ಲಿಕ್ ಮಾಡಿ ಡೇಟ್ ಅನ್ನ ಎಂಟರ್ ಮಾಡಿ ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನಾನು ಟು ಡೇಟ್ ಅನ್ನ ಎಂಟರ್ ಮಾಡ್ತಾ ಇದ್ದೇನೆ. ಟು ಡೇಟ್ ಅನ್ನ ಎಂಟರ್ ಮಾಡಿ ನಂತರ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಇದನ್ನ ಗಮನಿಸ್ಕೊಳ್ಳಿ. ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಅಪ್ರೂವ್ಡ್ ಲಿಸ್ಟ್ ಅನ್ನೊಮ್ಮೆ ಚೆಕ್ ಮಾಡಿ ಆಟೋಮೆಟಿಕಲಿ ಹೊಸ KGID ಮಾಹಿತಿಯಲ್ಲಿ ಸೇರಿದ್ದಲ್ಲಿ ತಪ್ಪದೆ ಅದನ್ನ ಅಪ್ರೂವ್ ಅನ್ನ ಹಾಗೆ ಬಿಟ್ಟಿರಿ. ಯಾವುದೇ ಕಾರಣಕ್ಕೂ ಮ್ಯಾನ್ಯಲ್ ಎಂಟ್ರಿಗೆ ಹೋಗಬೇಡಿ. ಇಲ್ಲಿ ನೀವೇನಾದರೂ ಅದನ್ನ ಎಡಿಟ್ ಮಾಡಬೇಕಾಗಿದ್ದಲ್ಲಿ ಎಡಿಟ್ ಅನ್ನ ಕ್ಲಿಕ್ ಮಾಡಿ ನಂತರ ಅಲ್ಲಿ ಡೇಟ್ ಅನ್ನ ಆಡ್ ಮಾಡಬೇಕಾಗತ್ತೆ. ಆಡ್ ಮಾಡಿದ ಕೂಡಲೇ ಆ ಕೆಳಗಡೆ ನಮಗೆ ಈ ಮಾಹಿತಿಯನ್ನ ಆಡ್ ಮಾಡಿದ ನಂತರ ಅದನ್ನ ಅಪ್ರೂವ್ ಮಾಡೋದಕ್ಕೆ ಆಪ್ಷನ್ ಬರುತ್ತದೆ. ಇಲ್ಲಿ ನಾನು ಟು ಡೇಟ್ ಅನ್ನ ಎಂಟರ್ ಮಾಡ್ತಾ ಇದ್ದೇನೆ. ಟು ಡೇಟ್ ಎಂಟರ್ ಅನ್ನ ಕೊಟ್ಟು ನಂತರ ಅಪ್ಡೇಟ್ ಅನ್ನ ಕ್ಲಿಕ್ ಮಾಡ್ತೇನೆ. ಅಪ್ಡೇಟ್ ಅನ್ನ ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು ಪಾಲಿಸಿ ಅಪ್ಡೇಟ್ ಆಗುತ್ತೆ. ನೋಡಿ, ಇಲ್ಲಿ ರೆಕಾರ್ಡ್ ಸಕ್ಸಸ್ಫುಲಿ ಇನ್ಸರ್ಟೆಡ್ ಅಪ್ಡೇಟೆಡ್ ಅಂತ ಬರುತ್ತೆ. ಅಪ್ಡೇಟೆಡ್ ಅಂತ ಬಂದ ನಂತರ
ಇದು ಅನ್ಅಪ್ರೂವ್ಡ್ ಲಿಸ್ಟಲ್ಲಿದೆ. ಇದನ್ನು ನಾವು ಕ್ಲಿಕ್ ಮಾಡಿದಾಗ ಅಪ್ರೂವ್ಡ್ ಲಿಸ್ಟ್ ಕಡೆ ನೋಡಿ ಅಕ್ಸೆಪ್ಟ್ ಆಲ್ ಅಂತಕ್ಕಂತಹ ಒಂದು ಬಟನ್ ಬಂದಿರುತ್ತೆ. ಈ ಅಕ್ಸೆಪ್ಟ್ ಆಲ್ ಅನ್ನು ಕ್ಲಿಕ್ ಮಾಡಿದಾಗ ನಾವು ಎಂಟರ್ ಮಾಡಿರ್ತಕ್ಕಂಥ ಮಾಹಿತಿ ಅಪ್ಡೇಟ್ ಆಗಿ ಆ ಒಂದು HRMS ಅಲ್ಲಿ ಸೇರುತ್ತೆ. ಆಟೋಮೆಟಿಕಲಿ ಬಂದಿದ್ದಾಗ ಮ್ಯಾನ್ಯಲಿ ಎಂಟರ್ ಮಾಡ್ತಕ್ಕಂತಹ ಅವಶ್ಯಕತೆ ಇರುವುದಿಲ್ಲ.